ಒಟ್ಟಾರೆಯಾಗಿ 2026 ವರ್ಷ ಹೇಗಿದೆ ಅನ್ನೋದನ್ನ ನೋಡಿದ್ವಿ. ಈಗ 12 ರಾಶಿಗಳ ಮೇಲೆ 2026ರ ಪ್ರಭಾವ ಹೇಗಿರುತ್ತೆ, ಯಾವ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯ ಫಲ, ಏನಾದರೂ ದೋಷಗಳಿದ್ದಂತಹ ಸಂದರ್ಭದಲ್ಲಿ ಏನಾದರೂ ಪರಿಹಾರಗಳಿದೆಯಾ, ಅದರ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಹರೀಶ್ ಕಶ್ಯಪ್ರೆ, ಮೇಷರಾಶಿಯ ಭವಿಷ್ಯ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಮೇಷರಾಶಿಗೆ ಜನ್ಮಶನಿಯ ದೋಷವು ಮುಂದುವರಿತಕ್ಕಂತಹ ಒಂದು ವರ್ಷ ಇದೆ. ವ್ಯಾವಹಾರಿಕವಾಗಿ ಮೇಷರಾಶಿಯವರಿಗೆ ಒಳ್ಳೆಯದು ಅಂತಂತ ಏನು ಹೇಳಿದೆ, ಅದಕ್ಕೆ ಸಂಬಂಧಪಟ್ಟಿರುವಂತೆ ನಾನಾ ಬಗೆಯ ಪ್ರಯತ್ನಗಳನ್ನು ಮಾಡ್ತಕ್ಕಂಥ ಪ್ರವೃತ್ತಿ, ಎಲ್ಲದಕ್ಕೂ ಮನುಷ್ಯನಿಗೆ ಪ್ರವೃತ್ತಿ ಅನ್ನೋದು ಬರಬೇಕು, ಅಥವಾ ಪ್ರೇರಣೆ ಅಂತ ಅನ್ನೋದು ಬರಬೇಕು. ಪಾಪಗ್ರಹರು ಹಿಡಿದಿಟ್ಟಾಗ ಪ್ರೇರಣೆ ಬರೋದಿಲ್ಲ, ನಾಳೆ ಮಾಡೋಣ ಅಥವಾ ಪ್ರಯತ್ನ ಮಾಡ್ತಾನೇ ಇರ್ತಾರೆ, ಆದರೆ ಆಗೋದಿಲ್ಲ. ಹಾಗಾಗಿ ಶುಭ ಮತ್ತು ಅಶುಭರ ಮೇಲೆ ಪರಸ್ಪರ ದೃಷ್ಟಿಯು ಇರತಕ್ಕಂತಹ ವರ್ಷ ಆದ್ದರಿಂದ ರಾಹುವಿನ ಮೇಲೂ ಗುರುವಿನ ದೃಷ್ಟಿ ಉಂಟು. ಆಮೇಲೆ ಜೂನ್ ನಂತರ ಶನಿಯ ಮೇಲೂ ಸ್ವಕ್ಷೇತ್ರದಲ್ಲಿ ಗುರುವಿನ ದೃಷ್ಟಿ ಉಂಟು. ಹಾಗಾಗಿ ನಿಮಗೆ ಒಂದು ರೀತಿಯ ನಾನಾ ಪ್ರಯತ್ನಗಳಿಗೆ ಪ್ರೇರಣೆ ಬರ್ತದೆ. ಈ ಒಂದಲ್ದಂಗೆ ಇನ್ನೂ 4 ಪ್ರಯತ್ನ ಮಾಡುವ, ಅದಕ್ಕೆ ಸಂಬಂಧಪಟ್ಟು ಇನ್ನೊಂದು ಸ್ವಲ್ಪ ತಡೆ ಆದರೂ ಪರವಾಗಿಲ್ಲ, ಇನ್ನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಇದನ್ನು ಸಾಧಿಸಿ ಮುಂದೆ ಹೋಗಬೇಕು. ಸಾಲವೋ ಸೋಲವೋ, ಮನೆ ಕಟ್ಟುವುದು, ಇನ್ನೇನೋ ಒಂದು ಹೊಸ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಈ ಹೂಡಿಕೆಯ ವರ್ಷವೂ ಆಗಿರ್ತದೆ. ಇದು ಮುಂದೆ ಈ 2026 ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ಸ್, ಗೋಲ್ಡ್ ಇರ್ಬೋದು, ಶೇರ್ ಮಾರ್ಕೆಟ್ ಇರ್ಬೋದು, ಇದಕ್ಕೆಲ್ಲ ಏಳಿಗೆ ಇರತಕ್ಕಂತಹ ಕಾಲ ಇದು. ಹಾಗಾಗಿ ಈ ಒಂದು ಆರಂಭದಲ್ಲಿ ಇರತಕ್ಕಂಥ ತೊಡಕು ಮಧ್ಯದ ವರ್ಷದಲ್ಲಿ ಇರೋದಿಲ್ಲ ಅವರಿಗೆ. ಅಂದರೆ ಯುಗಾದಿ ಕಳೆದ ನಂತರ ಆರಂಭದಲ್ಲಿ ಇರ್ತಕ್ಕಂಥ ಸ್ವಲ್ಪ ಸ್ಲೋಡಮ್ ಅಂತ ಏನು ಹೇಳ್ತೀವಿ, ಅದು ಪರಿಹಾರ ಆಗ್ತದೆ. ಎರಡನೇದಾಗಿ ಆರಂಭದ 2 ತಿಂಗಳು ಮೇಷರಾಶಿಯವರಿಗೆ ಸ್ವಲ್ಪ ಅವರು ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕು. ಯಾಕಂದರೆ ವಾತದೋಷ ಅಂತ ನಾನು ಆಗಲೇ ಹೇಳಿದ್ದೀನಿ. ಅಷ್ಟಮದಲ್ಲಿ ಪಾಪಗ್ರಹರು ಶುಕ್ರನ ಒಂದು ದೋಷದಿಂದಲೂ ಅಥವಾ ಹಸ್ತದೋಷದಿಂದಲೂ ಇರೋದರಿಂದ ವಾತ ಪ್ರಕೋಪಗಳು ಮತ್ತು ವಾತದಿಂದ ಪಿತ್ತ ಉಂಟಾಗಿ ಹೈ ಟೆಂಪರೇಚರ್, ಫೀವರ್ ಬರ್ತಕ್ಕಂಥದ್ದು, ಈ ರೀತಿಯ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ವೆಂಕಟೇಶ್ವರ ದೇವರ ಸೇವೆಗಳನ್ನು ಹೆಚ್ಚು ಮಾಡಿಕೊಳ್ತಾ ಹೋಗೋದು ಬಹಳ ಒಳ್ಳೆಯದು ಮೇಷರಾಶಿಯವರು. ಮೇಷ ಆಯಿತು. ಈಗ ಎರಡನೆಯ ರಾಶಿಯ ಬಗ್ಗೆ ತಿಳ್ಕೊಳ್ಳೋದಾದರೆ ವೃಷಭ ರಾಶಿ 2026 ಹೇಗಿದೆ? ವೃಷಭ ರಾಶಿಯವರಿಗೆ 2ನೇ ಸ್ಥಾನದಲ್ಲಿ ಪ್ರಾರಂಭದಲ್ಲಿ ಗುರುವಿನ ಸಂಚಾರ ಇರುವಂಥದ್ದು. ವರ್ಷದ ಮೊದಲು 6 ತಿಂಗಳು ಒಂದು ರೀತಿಯಾಗಿರುವಂತಹ ಹೆಚ್ಚಾಗಿ ಶುಭ ಫಲಗಳನ್ನು ವೃಷಭ ರಾಶಿಯವರು ನಿರೀಕ್ಷಣೆಯನ್ನು ಮಾಡ್ಬೋದಾಗಿದೆ. 4ರಲ್ಲಿ ಕೇತುವಿನ ಸಂಚಾರ ಇರುವಂಥದ್ರಿಂದ ಕೌಟುಂಬಿಕವಾಗಿ ಬಂದಂತಹ ದೋಷಗಳು ಅನ್ನುವಂಥದ್ದು ಏನಾದರೂ ಇತ್ತು ಅಂತಂದರೆ ಅದೆಲ್ಲ ಸ್ವಲ್ಪ ಹೆಚ್ಚಾಗಿ ಬಾಧಿಸುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕೂಡ ಈ ವೃಷಭ ರಾಶಿಯವರಿಗೆ ಕಾಣಸಿಗುತ್ತೆ. ಮನೆಯನ್ನು ತಗೊಳ್ಳುವಂಥದ್ದು ಅಥವಾ ವಾಹನವನ್ನು ಖರೀದಿ ಮಾಡುವಂಥದ್ದು ಅಥವಾ ಇನ್ಯಾವುದಾದ್ರು ಹೊಸದಾಗಿರುವಂತಹ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದಕ್ಕೆ ಈ ಒಂದು ವರ್ಷ ಸೂಕ್ತವಾಗಿರಲ್ಲ. ಯಾಕೆಂದರೆ 4ನೇ ಸ್ಥಾನವನ್ನು ನಾವು ಸುಖಸ್ಥಾನ ಅಂತ ಕರಿತೀವಿ. ಮಾತಾಸಹೃತ್ ಮಾತುಲ ಭಾಗಿನೇಯ ಕ್ಷೇತ್ರ ಸುಖಂ ವಾಹನ ಮಾಸನಂಚ, ವಾಹನ ಇತ್ಯಾದಿ ಸೌಖ್ಯವನ್ನು ತೋರಿಸುವಂತಹ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರೋದರಿಂದ ಮನೆಯನ್ನು ಮಾಡಬೇಕು ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಥವಾ ವಾಹನವನ್ನು ಬದಲಾವಣೆ ಮಾಡಬೇಕು ಅಂತ ಹೋದಾಗ ಒಂದಷ್ಟು ಸಮಸ್ಯೆಗಳು, ತೊಂದರೆ ತೊಡಕುಗಳು ಉಂಟಾಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಸಹಜವಾಗಿ ಸಿಗುತ್ತೆ. ಮಾನಸಿಕವಾಗಿ ದುಃಖ, ಅಂದರೆ ಅದರಲ್ಲೂ ವಿಶೇಷವಾಗಿ ಈ ಯಾವುದೋ ಒಂದು ಪದವಿಯನ್ನು ನಿರೀಕ್ಷಣೆಯನ್ನು ಇಟ್ಕೊಂಡಂಥವರಿಗೆ ಆ ಪದವಿ ಸಿಗಲಿಲ್ಲ ಅಂತ ಹೇಳುವಂತಹ ರೀತಿಯಲ್ಲಿ ಉದ್ಯೋಗದಲ್ಲಾಗಿರ್ಬೋದು ಅಥವಾ ಅವರು ಮಾಡುವಂತಹ ಬೇರೆ ಯಾವುದಾದ್ರು ಬಿಸ್ನೆಸ್ಸಲ್ಲಾಗಿರ್ಬೋದು, ಅವರು ಎಕ್ಸ್ಪ್ಯಾನ್ಷನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಅದರಲ್ಲಿ ತುಂಬ ತೊಂದರೆ ತೊಡಕುಗಳು ಬಂದು ಆಮೇಲೆ ಮುಂದುವರಿಯುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಇದೆ. ಒಟ್ಟಾರೆ ಪ್ರಾರಂಭದಲ್ಲಿ ವಿಘ್ನಗಳು ಬಂದರೂ ಕೂಡ ನಂತರದಲ್ಲಿ ಎಲ್ಲ ಒಳ್ಳೆಯ ರೀತಿಯಾಗಿರುವಂತಹ ಒಂದು ಅವಕಾಶಗಳು ಅನ್ನುವಂಥದ್ದು ಕಾಣಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ಹಿನ್ನಡೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಅದರಲ್ಲೂ ಹೈಯರ್ ಎಜುಕೇಷನನ್ನು ಮಾಡ್ತಿರ್ತಕ್ಕಂಥವ್ರಿಗೆ, ಅಂದರೆ ನಾವು ಹೇಳುವಂಥದ್ದು ಈ ಡಿಗ್ರಿ ಇತ್ಯಾದಿಯನ್ನು ಮಾಡ್ತಿರ್ತಕ್ಕಂಥವರಿಗೆ ಸ್ವಲ್ಪ ತೊಂದರೆ ಆಗುವಂತಹ ಒಂದು ಸಾಧ್ಯತೆಗಳಿದೆ. ಮತ್ತು ಬೇಡದೇ ಇರುವಂತಹ ಒಂದು ಮಾತುಗಳಿಂದ ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂತಹ ಸಾಧ್ಯತೆಗಳು ಕೂಡ ವೃಷಭ ರಾಶಿಯವರಿಗೆ ಇದೆ. ಹೆಚ್ಚಿನದಾಗಿ ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡ್ಬೋದು. ವೃಷಭ ರಾಶಿಯವರ ಒಂದು ಸಹಜ ಸ್ವಭಾವ ಏನು ಅಂತಂದರೆ, ಅವರಿಗೆ ವೃಷಭ ನೊಗ ಕಟ್ಟಿದಾಗ ತುಂಬ ಕೆಲಸ ಮಾಡುತ್ತೆ. ಅದಕ್ಕೆ ಒಂದು
ಯಾವುದಾದ್ರು ಒಂದು ಬಂಧನ ಬೇಕು, ಅಂದರೆ ಯಾವುದಾದ್ರು ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಕಂಡೀಷನಲ್ಲಿ ಇತ್ತು ಅಂತಂದರೆ ವೃಷಭ ತುಂಬ ಅತ್ಯುತ್ತಮವಾಗಿರುವಂತಹ ಕೆಲಸವನ್ನು ಮಾಡುವಂತಹ ಒಂದು ಪ್ರಾಣಿ. ಆದ ಕಾರಣ ಆ ವೃಷಭ ರಾಶಿಯವರಿಗೂ ಕೂಡ ಆ ರೀತಿಯಾಗಿರುವಂತಹ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಕಂಡೀಷನ್ಸ್ ಅನ್ನೋ ಥರದಿತ್ತು ಅಂತಂದರೆ ಅವರ ಒಂದು ಶಕ್ತಿ ಅನ್ನುವಂಥದ್ದು, ಸಾಮರ್ಥ್ಯ ಅನ್ನುವಂಥದ್ದು ಹೊರಗಡೆ ಬರುತ್ತೆ. ಇಲ್ಲ ಅಂದರೆ ಒಂದು ಕಡೆ ಕೂತ್ಕೊಂಡು ಮೇಯ್ತಾ ಇರುವಂತಹ ಒಂದು ಸಹಜ ಸ್ವಭಾವ ಅನ್ನುವಂಥದ್ದು ವೃಷಭಕ್ಕೆ ಇರುವಂಥದ್ದು. ಹಾಗಾಗಿ ವೃಷಭ ರಾಶಿಯವರು ಅವರೇ ಅವರ ಗೋಲ್ಸನ್ನು ಸೆಟ್ ಮಾಡಿ ಅದಕ್ಕೆ ಅನುಗುಣವಾಗಿ ಅವರು ಒಂದು ಕಂಡೀಷನನ್ನು ಹಾಕೊಂಡು ನಡೆದಿದ್ದೇ ಆಯಿತು ಅಂತಂದರೆ ಖಂಡಿತ ಅವರಿಗೂ ಕೂಡ ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡ್ಬೋದಾಗಿದೆ. ಪರಿಹಾರಕ್ಕೆ ವೃಷಭ ರಾಶಿಯವರು ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದಾಗಿರ್ಬೋದು, ಅಥವಾ ಈಶ್ವರನ ದೇವಸ್ಥಾನದಲ್ಲಿ ವಿಶೇಷವಾಗಿ ಶಿವನಿಗೆ ಅಭಿಷೇಕ ಪ್ರಿಯ ಶಿವ ಅಂತ, ಹಾಗಾಗಿ ಅಭಿಷೇಕ ಪ್ರಿಯನಾಗಿರತಕ್ಕಂಥವನು ಶಿವ. ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದು ಈಶ್ವರನ ದೇವಸ್ಥಾನದಲ್ಲಿ ಇನ್ಯಾವುದಾದ್ರು ರೀತಿಯ, ಯಾಕೆಂದರೆ ಒಂದೊಂದು ಪ್ರಾಂತೀಯಕ್ಕೆ ಒಂದೊಂದು ರೀತಿಯಾಗಿರುವಂಥ ಒಂದು ಪೂಜಾರಾಧನೆ, ಶಿವನ ದೇವಸ್ಥಾನದಲ್ಲಿ ಆರಾಧನೆ ಪೂಜಾದಿಗಳನ್ನು ಮಾಡಿಸುವಂಥದ್ದು ಉತ್ತಮ ಫಲವನ್ನು ವೃಷಭ ರಾಶಿಯವರು ನಿರೀಕ್ಷಣೆಯನ್ನು ಮಾಡ್ಬೋದು. ಹಾಗಾಗಿ ಈಶ್ವರನ ಆರಾಧನೆ, ಈಶ್ವರನಿಗೆ ಅಭಿಷೇಕವನ್ನು ಮಾಡಿಸುವಂಥದ್ದು ಒಳ್ಳೆಯ ಫಲವನ್ನು ತಂದುಕೊಡಲಿದೆ. ವೃಷಭ ಆಯಿತು. ಇನ್ನು ಮಿಥುನ, ಮೂರನೆಯ ರಾಶಿಯ ಫಲಾಫಲ ಹೇಗಿದೆ? ಮಿಥುನ ರಾಶಿಯವರಿಗೆ ಸಾಮಾನ್ಯವಾಗಿ ಸ್ವಲ್ಪ ಡ್ಯುಯಲ್ ಮೈಂಡ್, ದ್ವಂದ್ವ ಮನಸ್ಥಿತಿ ಇದ್ದೇ ಇರುತ್ತೆ. ಯಾವುದರಲ್ಲೂ ಸೀರಿಯಸ್ನೆಸ್ ಇರಲ್ಲ. ಸೊ ಸೀರಿಯಸ್ನಾಗಿ ಏನಾದರೂ ಪ್ರಯತ್ನ ಪಟ್ಟರೆ ಇದು ಅತ್ಯುತ್ತಮವಾದಂತಹ ವರ್ಷ ಆಗೋದ್ರಲ್ಲಿ ಸಂಶಯವೇ ಇಲ್ಲ ಅಂತ. ಯಾಕೆ ಅಂತಂದರೆ ಬಹಳ ಪ್ರಮುಖವಾಗಿ ಈ ವರ್ಷ ನಿಮ್ಮ ರಾಶಿಯಲ್ಲಿರುವ ಗುರು ಮುಂದಿನ ರಾಶಿ ಅಂದರೆ ಜೂನ್ 1ನೇ ತಾರೀಕಿಂದ ನಿಮಗೆ ಗುರುಬಲ ಬೇರೆ ಶುರುವಾಗ್ಬಿಡುತ್ತೆ 2026ನೇ ಇಸ್ವಿಯಲ್ಲಿ. ಸೊ ಒಂದು 6 ತಿಂಗಳು, ಸ್ಟಾರ್ಟಿಂಗಲ್ಲಿ ಒಂದು 6 ತಿಂಗಳು ನಿಮ್ಮ ರಾಶಿಯಲ್ಲಿರುವ ಗುರು, ನಂತರದ 6 ತಿಂಗಳು ಪೂರ್ಣ ಆಲ್ದಿದ್ರು ಒಂದು 5 ತಿಂಗಳಂತೂ ನಿಮಗೆ ಖಂಡಿತ ಗುರುಬಲ ಇರಲಿದೆ. ನಂತರ ಗುರು ಮತ್ತೆ ಪುನಃ ಸಿಂಹ ರಾಶಿಗೆ ಹೋದಾಗ 1 ತಿಂಗಳು ಮಟ್ಟಕ್ಕೆ ನಿಮಗೆ ಗುರುಬಲ ಇರಲ್ಲ. ಸೊ ಗುರುಬಲನೂ ಇರುತ್ತೆ, ನಿಮ್ಮ ಜೊತೆಯಲ್ಲೇ ನಿಮ್ಮ ರಾಶಿಯಲ್ಲೇ ಗುರು ಕೂಡ ಇರ್ತಾನೆ ಈ ವರ್ಷದಲ್ಲಿ ಅಂತ ನೋಡಿದಾಗ ಬಹಳ ಮುಖ್ಯವಾಗಿ ಧಾರ್ಮಿಕರಾಗ್ತೀರಾ. ತುಂಬ ಒಳ್ಳೆಯ ಧರ್ಮ ಪ್ರವೃತ್ತಿ, ದೇವಸ್ಥಾನಗಳು, ಗುಡಿ ಗೋಪುರ ಸುತ್ತೋದು ಎಲ್ಲ, ಯಾರು ಏನೇ ಕೇಳಿದ್ರು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ತಕ್ಕಂಥದ್ದು, ವಿನಯ ಸಂಪನ್ನರಾಗ್ತೀರಿ, ತುಂಬ ವಿನಯದಿಂದ ಮಾತಾಡ್ತಕ್ಕಂಥದ್ದು, ಎಲ್ಲರಿಗೂ ಗೌರವ ಕೊಡ್ತಕ್ಕಂಥದ್ದೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತೀರಾ, ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತೀರಾ. ಅದರಲ್ಲೂ ಬಹಳ ಮುಖ್ಯವಾಗಿ ಉದ್ಯೋಗ, ನಿರುದ್ಯೋಗಿಗಳಿಗೆ ಉದ್ಯೋಗದ ವಿಚಾರದಲ್ಲಿ 2026 ತುಂಬ ಅನುಕೂಲ ಮಾಡಿಕೊಳ್ಳಲಿದೆ. ನಿರುದ್ಯೋಗಿಗಳಿಗೆ ಖಂಡಿತವಾಗಿ ಉದ್ಯೋಗ ಸಿಗುತ್ತೆ. ಆದರೂ ಜೂನ್ ನಂತರ ಅಂತೂ ಇನ್ನೂ ಚೆನ್ನಾಗಿದೆ. ಪ್ರಮೋಷನ್ನು, ಸ್ಯಾಲರಿ ಹೈಕು, ಟ್ರಾನ್ಸ್ಫರು ಎಲ್ಲ ವಿಚಾರಗಳಲ್ಲೂ ತುಂಬ ಚೆನ್ನಾಗಿದೆ ಜೂನ್ ನಂತರ. ಇನ್ನು ಅವಿವಾಹಿತರಿಗೆ ವಿವಾಹ ಸಿದ್ಧಿ ವಿಚಾರ ಇರಬಹುದು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ, ಗಂಡ ಹೆಂಡತಿ ಚೆನ್ನಾಗಿರ್ತಕ್ಕಂಥದ್ದು ಇರಬಹುದು, ಅದೆಲ್ಲವೂ ಈ ವರ್ಷದಲ್ಲಿ ತುಂಬ ಚೆನ್ನಾಗಿದೆ. ಹದಗೆಟ್ಟಿದ್ದೂ ಸಹ ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋಕ್ಕೆ ಅತ್ಯುತ್ತಮವಾಗಿರತಕ್ಕಂಥ ವರ್ಷ ಅಂತ ಹೇಳ್ಬೋದು. ಬಹಳ ಪ್ರಮುಖವಾಗಿ ಈ ವರ್ಷ ನಿಮಗೆ ಎಳಿತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪಿತ್ರಾರ್ಜಿತ ಆಸ್ತಿ ಹಾಗೂ ಕೋರ್ಟು ಕಚೇರಿ ವಿಚಾರಗಳು ಸ್ವಲ್ಪ ಎಳೆದಾಡ್ತವೆ, ಸ್ವಲ್ಪ ಓಡಾಡಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಜೊತೆಗೆ ತಂದೆಯವರಿಗೆ ಸ್ವಲ್ಪ ಅನಾರೋಗ್ಯ ಆಗ್ತಕ್ಕಂಥದ್ದು, ಅಥವಾ ತಂದೆಯವರೊಂದಿಗೆ ಒಂದು ಸ್ವಲ್ಪ ಜಗಳ ಮನಸ್ತಾಪನೆ, ನೀವು ಹೇಳಿದ್ದಪ್ಪ ಕೇಳಿಲ್ಲ, ಅಪ್ಪ ಹೇಳಿದ್ದು ನೀವು ಕೇಳಿಲ್ಲ, ಅದು ಪಿತ್ರಾರ್ಜಿತ ಆಸ್ತಿಲೇ ನೀವು ಕೇಳಿದ್ದಕ್ಕೆ ವಿರುದ್ಧವಾಗಿ ಅವರು ಇಲ್ಲ ಹಂಗಾಗಲ್ಲ ಹಿಂಗೆ ಅಂತಿದ್ದಾರೆ, ಸ್ವಲ್ಪ ಅದು ನಿಮಗೆ ಒಂದು ಸ್ವಲ್ಪ ರಬ್ಬಿಂಗ್ ಅನ್ನೋದು ಇದ್ದೇ ಇರುತ್ತೆ. ತಂದೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನಮಾತಃ ಪರದೈವತಮ, ತಂದೆ ತಾಯಿ ಜೊತೆಗೆ ಸಮಾನರು ಯಾರು ಇಲ್ಲ. ಸೊ ಅವ್ರಿಗೆ ಸೇವೆಯನ್ನು ತುಂಬ ಚೆನ್ನಾಗಿ ಮಾಡಿದ್ರೆ ಖಂಡಿತ ಭಗವಂತ ನಿಮ್ಗೆ ಅನುಗ್ರಹ ಮಾಡೇ ಮಾಡಿಕೊಡ್ತಾನೆ. ವಿಶೇಷ ಪರಿಹಾರ ವಿಚಾರ, ರಾಶ್ಯಾಧಿಪತಿ ನಿಮಗೆ ಬುಧನಾಗಿರುವುದರಿಂದ ಬುಧವಾರದ ದಿವಸ ವೆಂಕಟೇಶ್ವರ, ತಿರುಪತಿ ವೆಂಕಟೇಶ್ವರನಿಗೆ ಮೆಟ್ಲು ಹತ್ತಿ ನಡೆದು ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು. ಅಸಾಕ್ತರು ಅಂದರೆ ಯಾರಿಗೆ ಮಾಡ್ಲಿಕ್ಕೆ ಆಗಲ್ಲ, ಅಶಕ್ತಿ ಇರ್ತಿರಲ್ಲ, ಸ್ವಲ್ಪ ವಯಸ್ಸಾಗಿದೆ, ಆರೋಗ್ಯ ಬಾಧೆ ಅಂಥವ್ರು ಡೈರೆಕ್ಟ್ ಆಗಾದ್ರೂ ಪರವಾಗಿಲ್ಲ, ಬುಧವಾರ ದಿವಸ ವೆಂಕಟೇಶ್ವರನ ದರ್ಶನ ಮಾಡಿ. ಇಲ್ಲ ಮನೆ ಹತ್ತಿರದಲ್ಲಿ ವಿಷ್ಣು ದೇವಸ್ಥಾನಗಳು ಯಾವುದೋ ಇದ್ರೂ ಸಹ ಬುಧವಾರಗಳಲ್ಲಿ ತುಳಸಿಗೆ ಅರ್ಚನೆ ಮಾಡಿಸಿ ಪ್ರತಿದಿನ ವಿಷ್ಣು ಸಹಸ್ರನಾಮ ಶ್ರವಣ ಕೇಳಿಸ್ಕೊಳ್ತಾ ಇದ್ರು ಕೂಡ ತುಂಬ ಒಳ್ಳೆಯದು, ಅನುಕೂಲ ಆಗ್ತದೆ. ಈ ಹುಣ್ಣಿಮೆ ಅಮಾವಾಸ್ಯೆ ಪರ್ವಕಾಲಗಳಲ್ಲಿ ಪುರುಷ ಸೂಕ್ತ ಹೋಮ, ಬುಧ ಶಾಂತಿ ಹೋಮಾದಿಗಳು ಖಂಡಿತವಾಗಿ ನಿಮ್ಗೆ ಅನುಕೂಲ ಮಾಡಿಕೊಡಲಿದೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.